ಹಲೋ ಫ್ರೆಂಡ್ಸ್, ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ನಾನು ನಿಮ್ಮ ಮಾಲತಿ ರಮೇಶ್. ಇವತ್ತಿನ ವಿಡಿಯೋದಲ್ಲಿ ಯಕ್ಷಗಾನ ಚಿಕ್ಕಮೇಳ ಮನೆಗಳಲ್ಲಿ ಹೋಗಿ ಆಟ ಆಡುವಂಥದ್ದನ್ನು ನೀವು ಇವತ್ತು ಕಾಣ್ತಾ ಇದ್ದೀರಿ. ಈ ವಿಡಿಯೋದ ಮಧ್ಯದಲ್ಲಿ ನಾಯಿ ಸಮೇತ ಬೊಬ್ಬೆ ಹೊಡೆದನ್ನು ನೀವು ಕೇಳ್ಬೋದು. ಅದಕ್ಕಾಗಿ ವಿಷಾದಿಸ್ತೇನೆ. ಹಾಡಿ ಹೊಗಳ್ತಾ ಇದ್ದೇನೆ. ಹೌದಾ? ಸರಿ, ಅಷ್ಟು ಮಾತ್ರ ಅಲ್ಲ, ನಿನ್ನ ಅಪ್ಪ ಯಾರು, ಅಮ್ಮ ಯಾರು, ನಿನ್ನ ಈ ಚಂದದ ರೂಪಕ್ಕೊಪ್ಪು ಹೆಸರೇನು, ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಪರಿಚಯಿಸುವಂತ ವೀರಾದಿ ವೀರ ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿಕೊಳ್ಬೇಡ. ದೊರೆಯೊಳಗೆ ಶ್ರೇಷ್ಠತೆಯನ್ನ ಪಡೆದಂತ ನಾಡು ಸೌಭಾದೇಶ. ಆಳುತ್ತಿರುವಂತ ದೊರೆ ಸಾರ್ವಭೂಪತಿ ಎನ್ನುವುದಾಗಿ ನನ್ನ ಶುಭನಾಮದೇಹ. ಆದ್ರೆ ಇವತ್ತೊಂದು ಮಾತು ಕೇಳ್ತೇನೆ, ಬೇಸರ ಮಾಡ್ಕೊಳ್ಬೇಡ. ಹಾಗೇನಿಲ್ಲಪ್ಪ, ನೀನು ಭಾರಿ ಚಂದ ಇದೆಯಾ. ಅಲ್ಲ, ನನಗೆ ಅದು ಬೇಸರ ಇಲ್ಲ. ಮತ್ತೆ ನಾನ್ ಚಂದ ಇದ್ದೇನೆ ಅಂತ ಹೇಳುದು ಬೇಡ. ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ಉಂಟು ನಾನ್ ಚಂದ ಇದ್ದೇನೆ ಅಂತ, ನನ್ನ ತಲೆಯಲ್ಲಿ ಉಂಟು ನಾನ್ ಚಂದ ಅಂತ. ಅದು ಬರ್ಬಾರ್ದು. ಯಾವ ಹೆಣ್ಮಕ್ಳಿಗೆ ನಾನು ಚಂದ ಅಂತ ನನ್ನ ತಲೆಯಲ್ಲಿ ಬರ್ಬಾರ್ದು. ಅದು ಇಲ್ಲದೆ ಇದ್ರೆ ಕಷ್ಟ ಸ್ವಾಮಿ. ಜೀವನದಲ್ಲಿ ಹಾಗೆ ಇನ್ನೊಬ್ರು ನೋಡಿದವ್ರು ಹೇಳ್ಬೇಕು, ಬಿಟ್ರೆ ಹಾಗಲ್ಲ. ನಾವು ನಮ್ಮ ಒಂದು ಕಲ್ಪನೆ ಇರ್ಬೇಕು. ಮತ್ತೆ ನಾವು ಸಾಮಾನ್ಯ, ನಾವು ಚಂದ ಇಲ್ಲ ಅಂತ ಹಾಗೆ ಯೋಚನೆ ಮಾಡಿದ್ವಿ, ಅದು ಮಾನಸಿಕ ಒಂದು ಇದಾಗ್ತದೆ. ಈಳರಿಮೆ ಯಾರಿಗೂ ಇರಬಾರ್ದು. ಮತ್ತೆ ಚಂದ ಅಂತ ಹೇಳಿದ್ರೆ ಹಾಗೆ ಅಂತ ಹೀಗೆ ಅಂತ ಎಲ್ಲಿಯಾದ್ರೂ ಉಂಟಾ? ಕಪ್ಪಿದವ್ರು ಚಂದ, ಬೆಳ್ಳ ಇದ್ದವ್ರು ಹಾಗೇನಿಲ್ಲ. ನಮ್ಮ ದೃಷ್ಟಿಯಂತೆ ಸೃಷ್ಟಿ. ನಮ್ಮ ಮನಸ್ಸಿಗೆ ಯಾವ್ದು ಹಿಡಿಸಿದ್ದು, ನಮ್ಮ ಮನಸ್ಸಿಗೆ ಒಪ್ಪಿದ್ದು ಅಂದವೋ ಚಂದವೋ ಕಾಣುದು. ಬಿಟ್ಟರೆ ನಮ್ಮ ಕಣ್ಣಲ್ಲಿ ಏನಿದೆ ಹೇಳಿ, ನೀವು ಚಂದ ಇದ್ದೀನಿ ಅಂತ ಹೇಳಿದ್ದೀರಿ, ನನಗೆ ಬೇಸರ ಇಲ್ಲ. ಹಾಗಾಗಿ ಬೇಸರ ಇಲ್ಲಲ್ವಾ? ಇಲ್ಲ ಕೇಳ್ಬೋದಲ್ಲ, ನೀ ಚಂದ ಇಲ್ಲ ಅಂದ್ರೆ ಬೇಸರ ಆಗುವ, ಚಂದ ಇದ್ರೆ ಬೇಸರ ಆಗುದು ಅಲ್ವಾ? ಹಾಗಾಗಿ ನೀವು ಸಂತೋಷ ಆಯ್ತು. ಸರಿ, ನೀನು ಪರಿಚಯದ ಜೊತೆಗೆ ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ದು. ಈಶಾನ ಅಘೋರ ಎನ್ನುವ ಪಂಚಾನನಾದ ಶಿವ ಇದ್ದಾನೆ ಎನ್ನುವ ಕಾರಣಕ್ಕಾಗಿಯೂ ಮತ್ತೆ ಸ್ಪರ್ಶ ಮಾತ್ರದಿಂದಲೇ ಪಾಪದ ಕ್ಲೇಶವನ್ನು ತೊಳೆಯುವ ಪಾವನೆಯಾದ ಗಂಗೆ ಇದ್ದಾಳೆ ಎನ್ನುವ ಕಾರಣಕ್ಕಾಗಿ ಕಾಶಿ ಎನ್ನುವುದು ಪವಿತ್ರವಾದ್ದು, ಪ್ರೇಕ್ಷಣೀಯವಾದ್ದು ಪುಣ್ಯಕ್ಷೇತ್ರ. ಹೌದು. ಕಾಶಿ ಎಲ್ಲಿಯಾದ್ರೂ ಪಾಪ ಮಾಡಿ ಬಂದಿದ್ರೆ ಅಲ್ಲಿ ಹೋದರೆ ಪಾಪಗಳೆಲ್ಲ ದೂರವಾಗ್ತದೆ. ವಿಶ್ವನಾಥನ ಸಾನ್ನಿಧ್ಯ ಬರುವುದಂತ ಹೇಳಿದ್ರೆ ಅದೊಂದು ಯೋಗವೇ. ಪುಣ್ಯ. ಇಲ್ಲಿನ ಧರ್ಮಾಧಿಕಾರಿ ನಮ್ಮ ತಂದೆ ಪ್ರತಾಪಸೇನ
ಧರ್ಮಾಧಿಕಾರಿಗಳ ಮಗಳನ್ನ ಹಾ ಅಂಬಿಕೆ ಅಂಬಾಲಿಕೆಯರು ಹಾ. 3 ಜನ ಹೆಣ್ಮಕ್ಳು. ನೀವು ಅದರಲ್ಲಿ ಹಿರಿಯವಳು ನಾನು. ಅಂಬೆ ಇನ್ನಿಬ್ರು ಇದ್ದಾರಾ? ಹೌದು, ಅವರು ಇದ್ದಾರೆ. ಒಟ್ಟಾಗಿ ನಾವು ವನವಿಹಾರಕ್ಕೆ ಮತ್ತೆ ಜಲಕ್ರೀಡೆಗೆ ಅಂತ ಬಂದದ್ದು. ಹಾ. ಮತ್ತೆ ಮದುವೆ ವಿಷಯದಲ್ಲಿ ಹಾ. ಗೆದ್ದಾತನಿಗೆ ಕೊಡುದು. ಹಾ. ನಾಳೆ ಅಂತ ಹೇಳಿದ್ರೆ ನಮ್ಮ ಮದುವೆ. ಹಾ. ಆ ಕಾರಣಕ್ಕಾಗಿ ಇವತ್ತೊಂದು ಸುತ್ತಾಡಿ ಬರುವ ಅಂತ ಇಲ್ಲಿ ಬಂದದ್ದು ಬಿಟ್ಟರೆ ಮತ್ತೆ ಎಂತದ್ದು ಇಲ್ಲ. ಹಾ. ನನ್ನ ತಂಗಿರ ಆ ಕಡೆ ಹೋಗಿದ್ದಾರೆ. ಹಾ. ಗೆದ್ದಾತನಿಗೆ ಕೊಡಬೇಕು ಅಂತ ಧಾರಣೀಶರೆಲ್ಲ ಬಂದು ಸೇರಿದ್ದಾರೆ. ಹಾ. ಧಾರಣೀಶರನ್ನೆಲ್ಲ ನೀವು ಗೆಲ್ತೀರಿ ಅಂತಂದ್ರೆ ಹಾ. ಧಾರಾಳವಾಗಿ ನೀವು ಧಾರಣೀಶರ ಅಂಬೆ, ನಿಮ್ಮ ತಂದೆಯವರು ಕಲ್ಯಾಣ ಕಾರ್ಯಕ್ಕಾಗಿ ಯುಕ್ತಿರಮಯ ಒಪ್ಪಣ ಎಂತವನಿಗೆ ಕೊಡುದು? ಸಕಲ ದೇಶದ ದಂಡಿಪಾಲಕರನ್ನೆಲ್ಲ ಈ ನಾಡಿಗೆ ಬರಮಾಡಿಕೊಳ್ಳುವುದು. ಹಾ. ಯಾವಾತ ವಿಜಯೋತ್ಸವವನ್ನು ಆಚರಿಸ್ತಾನೋ 3 ಕೊಟ್ಟರು. ಒಬ್ಬ ಮಂದಿಗೆ 3 ಹೆಣ್ಣು ಮಕ್ಕಳನ್ನು ಎಂತ ಭಾಗ್ಯ ಮರೈತಿ. ಅಂದ್ರೆ ನಾವು ಜೊತೆಯಾಗಿರ್ಬೇಕು. ಹಾ. ಅದರಿಂದ ಜೊತೆಯಾಗಿದ್ದವ್ರ ಹಾ. ಆಮೇಲೆ ಜೊತೆಯಾಗಿರ್ಬೇಕು ಅನ್ನೋದು ಒಂದು ಕಲ್ಪನೆ ನಮ್ಮ ಹಾ, ಕಲ್ಪನೆ. ಹಾ. ನನ್ನ ಪರಾಕ್ರಮದ ವಿಷಯ ಕುರಿತಾಗಿ ಹಾ. ಅದರ ಬಗ್ಗೆ ಶಂಕೆಯೇ ಇಲ್ಲ, ಗೆಲ್ತೇನೆ. ಹೌದಾ? ಹೇಳಲಿಕ್ಕಾಗುವುದಿಲ್ಲ. ಅದೇ ಮತ್ತೆ ಎಂತದ್ದು ಹೇಳಲಿಕ್ಕೆ ಆಗುದಿಲ್ಲ. ಕಾಲದ ವೈಪರೀತ್ಯದಿಂದ ಹಾ. ನನ್ನ ಪಾಲಿಗೆ ಎಲ್ಲಿಯಾದ್ರೂ ಸೋಲಾಯಿತು ಅಂತಾದ್ರೆ ಕಾಲ ವೈಪರೀತ್ಯದಿಂದ ಮಳೆ ಬರ್ತದೆ. ಹಾಗಲ್ಲಪ್ಪ. ಹೆಣ್ಣು ಹುಡುಗರು ಎಲ್ಲಪ್ಪ. ಎಲ್ಲಿಯಾದ್ರೂ ಹೋರಾಟ ಮಾಡುವುದೇ. ಎಲ್ಲಿಯಾದ್ರೂ ಸೋಲಾಯಿತು ಅಂತ ಆದ್ರೆ ಮುಂದಿನ ಕಥೆ ಏನು? ಸೋಲಾಗ್ತದೆ. ಅದೇ ಹೇಳಿದ್ರು, ಒಂದು ಕಲ್ಪನೆ ಮಾಡ್ಕೊಳ್ಳೇಬಾರ್ದು. ನಾವು ಹೋರಾಟ ಮಾಡುವ ಮೊದಲೇ ನಾವೆಲ್ಲಾದ್ರೂ ಸೋದ್ರೆ ಎಂತದ್ದು ಮಾಡುದು ಅಂತ ಯೋಚನೆ ಮಾಡ್ಕೊಂಡ್ರೆ ಹೋಯ್ತೆ. ಮತ್ತೆ ನಾವು ಏನು ಪ್ರಶ್ನೆ ಇಲ್ಲ. ನಮ್ಮ ನಾವು ಗೆಲ್ತೇವೆ ಅಂತ ನಮ್ಮ ಕಲ್ಪನೆ ಇರ್ಬೇಕು, ಯೋಚನೆ ಇರ್ಬೇಕು, ದೃಢ ನಿರ್ಧಾರ ಇರ್ಬೇಕು. ಇಲ್ಲ ಇಲ್ಲ, ನಮ್ಮ ವಿಚಾರ ಎಂತದ್ದು ಗೊತ್ತಾ? ಕಾಲಿಡುವ ಮುನ್ನ ಒಂದು ಕಣ್ಣಿಟ್ಟು ನೋಡ್ಬೇಕು, ಅದು ನಾ ಸೋಲ- ಅಲ್ಲಿ ಹೊಂಡ ಉಂಟಾ ಇಲ್ವಾ ಅಂತ. ಅದು ನೀವು ಸೋಲ್ತೇನೆ ಅಂತ ಕತ್ತಿ ಹಿಡ್ಕೊಂಡು ಹೋಗೋರು. ವೈರಿಗಳಿಲ್ಲ ಅಂತ ಆಯುಧ ಮರಿಬಾರ್ದು. ಆದ್ರೂ ಹಾ. ನೀವು ಹೇಳಿದ ಹಾಗೆ ಹಾ. ಯುದ್ಧಕ್ಕೆ ಹೋದವರು, ಹಾ. ಸಮುದ್ರಯಾನ, ಯಾನ. ಮತ್ತೆ ಪರ್ವತ ಹತ್ತುದು, ಹಾ. ಇದೆಲ್ಲ ಹಾಗೆ ಹಾ. ಮರಳಿ ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತಾಡಿದೆ ಅಂತಂದ್ರೆ ಹಾ. ನಿಮ್ಮಲ್ಲಿ ಒಂದು ವ್ಯಾಮೋಹ ಇದೆ, ಹಾ. ಪ್ರೀತಿ ಇದೆ, ಹಾ. ಅನುರಕ್ತರಾಗಿದ್ದೇನೆ. ಅದರಲ್ಲಿ ಏನಿದೆ? ಹಾ. ಮದುವೆ ಆಗುದಕ್ಕೆ ಒಪ್ಪಿದ್ದೇನೆ. ಹಾ. ನನ್ನ ತಂಗಿಯನ್ನು ಯಾರಿಗೆ ಬೇಕಾದ್ರೂ ಕೊಟ್ಟು ಅಪ್ಪ ಮದುವೆ ಮಾಡ್ಲಿ, ಹಾ. ನಿಮ್ಮನ್ನು ನಾನು ಓಲೈಸ್ತೇನೆ. ಖಂಡಿತ ಅಲ್ವಾ? ಹೌದು. ಅಲ್ಲ, ಬೇಜಾರು ಮಾಡ್ಬೇಡ. ಹಾ. ಅಂದ್ರೆ ಎಲ್ಲ ಹೆಣ್ಮಕ್ಕಳಲ್ಲ, ಹಾ. ಕೆಲವು ಹೆಣ್ಮಕ್ಳು ಹಾಗೆ ಹಾ. ನಿಮ್ಮನ್ನೇ ಮದುವೆ ಆಗ್ತೇನೆ ಅಂತ ಮಾತು ಕೊಡ್ತಾರೆ. ಹಾ. ಮತ್ತೆ ಬೇರೆ ಎಲ್ಲಿ ಯಾರು ಚಂದ ಹುಡುಗ ಇದ್ರೆ ಅವ್ರು ಒಟ್ಟಿಗೆ ಓಡಿ ಹೋಗ್ತಾರೆ. ನೀವು ಎಷ್ಟು ಜನ ಕೇಳಿದ್ರೆ ನನ್ಗೆ ಗೊತ್ತಾಗ್ಲಿಲ್ಲ. ಅದಲ್ಲ, ಸಮಸ್ಯೆ. ನೀನು ಕೈ ಭರವಸೆ ಕೊಡು. ಹಾಗೆ ಆಗ್ಲಿ. ಖಂಡಿತ ನಿನ್ನನ್ನೇ ಮದುವೆ ಆಗ್ತೀನಿ. ಜಯ ಜಯ ವಿಠಲ